ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸದ ವಿಶೇಷ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. ಯಾಕೆ ಅಂತಂದರೆ ಅದೂ ಕೂಡ ಅಪ್ಪಟ ಆಯುರ್ವೇದದ ಔಷಧಿ ಅಲ್ವಾ. ಅದರಲ್ಲೂ 100% ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ದೇಹಕ್ಕೆ ಒಂದು ಚೂರೂ ಕೂಡ ಕಿಂಚಿತ್ತಷ್ಟೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಇನ್ನು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಇವತ್ತಿನ ದಿವಸ ಪಾಲ್ಗುಣ ಮಾಸದ ಭಾನುವಾರ, ಮಾಘ ಮಾಸ, ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಮಾಘ ಮಾಸ ಬಂತು, ಮಾಘ ಮಾಸ ಮುಗೀತು, ಪಾಲ್ಗುಣ ಮಾಸ ಪ್ರಾರಂಭ ಆಗೋಗಿದೆ. ಮಾಘ ಮಾಸ ಅಂತಂದ್ರೆ ಏನೋ ಒಂದು ರೀತಿ ಸಂತಸ. ಯಾಕೆ ಅಂತಂದರೆ ಮಾಘ ಮಾಸದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥ ಶುಭ ಕಾರ್ಯಗಳ ಒಂದು ಪ್ರಾರಂಭ ಆಗಿರ್ಬೋದು. ಮತ್ತು ಮದುವೆ, ನಾಮಕರಣ, ಇಂತಹ ಶುಭ ಕಾರ್ಯಗಳಿಗೆ ಒಂದೊಳ್ಳೆಯ ಶುಭ ಮುಹೂರ್ತ ಆಗಿರ್ಬೋದು. ಗುರುಜಿಯವರು ಮೊನ್ನೆ ಅವತ್ತೊಂದು ದಿವಸ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು. ಏನಪ್ಪ ಅಂತಂದರೆ ಕೆಲವೊಂದಷ್ಟು ಲಗ್ನಗಳಾಗಿರ್ಬೋದು, ಮುಹೂರ್ತಗಳಾಗಿರ್ಬೋದು, ಒಂದು ನಾವು ಅರ್ಥೈಸ್ಕೊಂಡು ಅದನ್ನೆಲ್ಲವನ್ನು ಕೂಡ ಪಂಚಾಂಗದಲ್ಲಿ ಗಮನಿಸಿ ಆ ತಾರಾಬಲವನ್ನು ಹೊಂದಾಣಿಕೆ ಆಗುತ್ತಾ ಅದೆಲ್ಲವನ್ನು ಕೂಡ ಗಮನಿಸ್ಕೊಂಡು ಆ ಕ್ಷಣದ ಮುಹೂರ್ತವನ್ನು ನಿಗದಿಪಡಿಸ್ತೀವಿ. ಆದರೆ ಒಂದಿಷ್ಟು ಮುಹೂರ್ತಗಳು ಹೆಂಗೆ ಅಂತಂದರೆ ಅದೆಲ್ಲವೂ ಕೂಡ ದೈವದತ್ತವಾಗಿರ್ತಕ್ಕಂಥದ್ದು, ಭಗವಂತನ ಕೃಪಾಶೀರ್ವಾದದಿಂದ ಇರತಕ್ಕಂಥ ಮುಹೂರ್ತವೆಲ್ಲ ಮಹಾಮುಹೂರ್ತಗಳು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ ಮುಹೂರ್ತಗಳಿಗೆ ನಾವು ಪ್ರತ್ಯೇಕವಾಗಿ ಮಾನವರಾಗಿ ಅದಕ್ಕೆ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದರಲ್ಲಿ ಇನ್ನೇನೋ ಕೆಳಕನ್ನು ಹುಡುಕ್ತಕ್ಕಂಥದ್ದಾಗಲಿ ಅದೆಲ್ಲವೂ ಕೂಡ ಅವಶ್ಯಕತೆ ಇರೋದೇ ಇಲ್ಲ. ಅದು ಒಂದು ಮಹಾಮುಹೂರ್ತ. ಆ ಮುಹೂರ್ತ ಬಹಳ ಅದ್ಭುತವಾಗಿದೆ. ಅಮೃತಗಳಿಗೆ ಅಂತಂದರೆ ಹೌದು, ಅದಕ್ಕಷ್ಟೇ ಪವಿತ್ರತೆಯನ್ನು ಹೊಂದಿರತಕ್ಕಂಥದ್ದು. ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ಭಗವಂತ ನಿರ್ಣಯಿಸಿರ್ತಕ್ಕಂಥ ಮುಹೂರ್ತಗಳು. ಅಂತಹ ಮಹಾ ಸನ್ನಿವೇಶಗಳಲ್ಲಿ, ಅಂತಹ ಮಹಾ ಸಮಯಗಳಲ್ಲಿ ಮದುವೆ ಆಗ್ತಕ್ಕಂಥದ್ದಾಗಲಿ, ನಾಮಕರಣಕ್ಕೆ ಮಾಡ್ತಕ್ಕಂಥದ್ದಾಗಲಿ, ಮುಂಜಿ ಮಾಡ್ತಕ್ಕಂಥದ್ದಾಗಲಿ, ಬ್ರಹ್ಮೋಪದೇಶ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಬೇರೊಂದು ರೀತಿ ಇರತಕ್ಕಂಥ ಶುಭ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥದ್ದು, ಇದೆಲ್ಲವಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು. ಅದೇ ರೀತಿ ಮಾಘ ಮಾಸದಲ್ಲಿ ಮಾಘ ಸ್ನಾನ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಅದೆಲ್ಲವಕ್ಕೂ ನಾವು ಮುಗಿಸ್ಕೊಂಡು ಈಗ ಪಾಲ್ಗುಣ ಮಾಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪಾಲ್ಗುಣ ಮಾಸಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೀವಿ. ಏನು 2024 ಬಂದ ಮೇಲೆ ಈ ಒಂದು ವರ್ಷದ ತಿಂಗಳುಗಳು ಕಳೆದಿದ್ದೆ ಗೊತ್ತಾಗಲಿ. ಜನವರಿ ಕಳೆದೋಯ್ತು, ಫೆಬ್ರವರಿ ಕಳೆದೋಯ್ತು. ಈಗ ನೋಡಿದ್ರೆ ಮಾರ್ಚ್ 17ನೇ ದಿನದಲ್ಲಿದ್ದೇವೆ.
ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಮಾರ್ಚ್ ಮುಗಿದು 3 ತಿಂಗಳು ಮುಗ್ದೋಗ್ತಾ ಬಂತು. ದಿನಗಳು ಉರುಳುತ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ನಾನು ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ಹೇಳಿದೆ, ಗುರುಗಳೇ ನೀವೇನೋ ಹೇಳ್ಬೋದು, ಆದರೆ ಒಂದಿಷ್ಟು ಜನರ ಮನಸ್ಥಿತಿ ಹೆಂಗೆ ಅಂತ ದಿನಗಳು ಕಳೀತಾನೇ ಇಲ್ವಲ್ಲಪ್ಪ, 2023 ಏನೋ ಕಳೀತು, 24 ಕಳೆಯೋದು ಬಹಳ ಕಷ್ಟ ಆಗ್ತಾ ಇದೆಯಲ್ಲ ಅಂಥೇಳಿ ಒಂದಿಷ್ಟು ಜನರ ಮನಸ್ಸಿನ ಭಾವನೆ. ಅದೇ ಒಂದಿಷ್ಟು ಜನರ ಆಲೋಚನೆ, ಅವರವರ ಆಲೋಚನಾ ಶಕ್ತಿ, ಅವರಿರ್ತಕ್ಕಂಥ ಪರಿಸ್ಥಿತಿ, ಅದೆಲ್ಲವನ್ನು ಕೂಡ ಒಂದು ವಿಚಾರವಾಗಿ ಮನಸ್ಸಲ್ಲಿಟ್ಕೊಂಡು ತಿಳಿಸೋದಾದರೆ ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಭಾನುವಾರ, ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಲಕ್ಷ್ಮೀ ಭೂರಹಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತನ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಸಿದ್ಧಿ ಆಗಲಿ, ತಾವು ಅಂದುಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ತಾವು ಜಯಿಸ್ರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಮಾತನಾಡತಕ್ಕಂಥ ಮನಸ್ಸರಿಗೆ, ತಾಯಿ ಶಾರದೆಗೆ ಮತ್ತು ಇಲ್ಲಿ ಅಯೋಧ್ಯಾಪತಿ ಶ್ರೀ ರಾಮಚಂದ್ರನಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಅದಾದ ಮೇಲೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ, ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಆದರೆ ಈಗ ಬಹಳ ಪ್ರಮುಖವಾಗಿ ಪ್ರಥಮ ಸ್ಥಾನದಲ್ಲಿ ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಬನ್ನಿ. ಇನ್ನು ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ವನಸರಿಗೆ, ತಾಯಿ ಶಾರದೆಗೆ ಮತ್ತು ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾಯಿತು, ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಾತನಾಡ್ತಕ್ಕಂಥ ವನಸರಿ ತಾಯಿಗೆ ಮತ್ತು ಶಾರದಾದೇವಿಗೆ, ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ 17/3/2024 ಭಾನುವಾರ, ಮೃಗಶಿರ ನಕ್ಷತ್ರ. ಇವತ್ತಿನ ದಿವಸ ಮೃಗಶಿರ ನಕ್ಷತ್ರ ಇರತಕ್ಕಂಥದ್ದೇ. ಮೃಗಶಿರ ನಕ್ಷತ್ರದಲ್ಲೇ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನೀವು ಪ್ರತಿನಿತ್ಯ ಆರಾಧಿಸ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಹನುಮ ಒಳ್ಳೇದು ಮಾಡಲಿ, ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಲಿ. ಮುಂದಿನ ದಿನಮಾನಗಳಲ್ಲಿ ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳಿ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಇರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಬಲಭಾಗದಲ್ಲೇ ಅದರ ಚಲನವನ್ನು ಅದಂತೂ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಆದರೆ ಬಹಳ ನಿಧಾನವಾಗಿದೆ, ಮಂದಗತಿಯಿಂದ ಸಾಗ್ತಾ ಇರತಕ್ಕಂಥದ್ದಿದೆ, ಬಹಳ ಸ್ಲೋ ಇದೆ. ಹಾಗಾಗಿ ಇದರ ಒಂದು ಚಲನವಲನ, ಇದರ ಒಂದು ಮಾರ್ಗದರ್ಶನ, ಇದು ಒಂದು ಸೂಚನೆ ಏನು ನೀಡ್ತಾ ಇದೆ ಅಂತಂದರೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ, ಆದರೆ ಸ್ವಲ್ಪ ತಡ, ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ. ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಕೆಲಸ ನಿಧಾನ ಆದಷ್ಟು ಒಳ್ಳೆಯದೇ, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಕೆಲಸ ಎಷ್ಟು ಸಮಾಧಾನವಾಗುತ್ತೋ, ಸಾಂಗೋಪಾಂಗವಾಗಿ ನೆರವೇರುತ್ತೋ, ಕೆಲಸಗಳಲ್ಲೇ ಬರ್ತಕ್ಕಂಥ ಅಡೆತಡೆಗಳು, ಈಗ ಬರ್ತಕ್ಕಂಥ ಅಡೆತಡೆಗಳನ್ನು ಕೂಡ ದೂರ ಮಾಡ್ಕೊಳ್ಬೋದು. ಮುಂದಿನ ದಿನಮಾನಗಳಲ್ಲೂ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೋದು. ಹಾಗಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಇವತ್ತು ತಾವು ಏನಾದರೂ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ, ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ, ಭೂಮಿಯ ವಿಚಾರವಾಗಿ ಏನಾದರೂ ಒಂದು ಲೇವಾದೇವಿ ಮಾಡಬೇಕಾದ್ರೆ, ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ, ಸೂಕ್ತವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆಧಾರವನ್ನು ತಮ್ಮಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಏನೇ ಒಂದು ವ್ಯವಹಾರವಾಗಿ ತಾವು ಅದಕ್ಕೊಂದು ತೀರ್ಮಾನನೋ ಇಲ್ಲಾಂತಂದರೆ ಆ ಒಂದು ವ್ಯವಹಾರವನ್ನು ಮಾಡಿ ಮುಗಿಸಿದ್ದಾದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಅದರಲ್ಲಿ ಅನುಸರಿಸಿಕೊಂಡು ಒಂದು ಆಧಾರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಹೇಗಿರುತ್ತೆ ಅಂತಂದರೆ, ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದು. 2 ಗಂಟೆ ನಂತರ ಇರೋದರಲ್ಲಿ ಪರವಾಗಿಲ್ಲ, ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಮನಸ್ಥಿತಿನೂ ಕೂಡ ಬದಲಾಗ್ತಕ್ಕಂಥದ್ದು ಇರುತ್ತೆ. ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಸಣ್ಣ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ದಕ್ಷಿಣಾಭಿಮುಖವಾಗಿ ನಿಂತು 1 ಚಿಟಿಕೆ ಅಕ್ಕಿ ಮತ್ತು 1 ಚಿಟಿಕೆ ಗೋಧಿ, 1 ಚಿಟಿಕೆ ಅಕ್ಕಿ 1 ಚಿಟಿಕೆ ಗೋಧಿ ಇವೆರಡನ್ನೂ ಕೂಡ ದೃಷ್ಟಿ ತೆಗೆದು ಹಸಿರುಗಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇದ್ದಾದೊಂದು ಅನುಷ್ಠಾನವನ್ನು ಮಾಡೋದ್ರಿಂದ, ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡೋದ್ರಿಂದ ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನ ವನನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಬಹಳ ಚೆನ್ನಾಗಿದೆ. ಭಯಭೀತರಾಗ್ತಕ್ಕಂಥದ್ದು ಬೇಡ, ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸದ ಕಾರ್ಯಸಿದ್ಧಿ ಕಡೆ ಸ್ವಲ್ಪ ಅಂಕು ಡೊಂಕುಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ಏನಪ್ಪ ಅಂತಂದರೆ ಒಂದು ಕಡೆ ಎಲ್ಲೋ ನಿಧಾನ ಆಗ್ತಾ ಇದೆಯಲ್ಲ ಎಂಬತಕ್ಕಂಥ ಒಂದು ಮನಸ್ತಾಪ, ಮತ್ತೊಂದು ಕಡೆ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಛಲ. ಇದೆರಡರ ಒಂದು ವೇವಲ್ಲಿ ತಾವೆಲ್ಲರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದೀರ ಹೊರತಾಗಿ ಬೇರೊಂದು ಆಲೋಚನೆ ಇಲ್ಲ. ಆದರೆ ಒಂದು ವಿಚಾರ ಅಂತೂ ನಾನು ಸ್ಪಷ್ಟೀಕರಿಸ್ತೀನಿ, ಇವತ್ತಿನ ದಿವಸ ನಿಮ್ಮ ನಂಬಿಕೆಗೆ ಭಗವಂತ ಯಾವುದೇ ರೀತಿ ಮೋಸ ಮಾಡೋದಿಲ್ಲ. ನಿಮ್ಮ ನಂಬಿಕೆ ಅಚಲವಾಗಿರಲಿ, ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಕೆಲಸದ ಮೇಲೆ ಗೌರವ ಇರಲಿ, ಸಂಪೂರ್ಣ ಶ್ರದ್ಧೆಯಿಂದ ತಾವು ಕೆಲಸವನ್ನು ಮಾಡಿದ್ದೇ ಆದರೆ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಸ್ಯೆಗಳು ತಾವೇ ದೂರ ಆಗ್ತವೆ. ಆಲೋಚನೆಗಳನ್ನು ಮಾಡಬೇಡಿ. ಇವತ್ತಿನ ದಿವಸ ತಾವು ಕೆಲಸವನ್ನು ಮಾಡ್ಕೊಳ್ತಕ್ಕಂಥದ್ದು, ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತಲೇ ಹೇಳ್ತೀನಿ ನಿಸ್ಸಂದೇಹವಾಗಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಬಹಳ ಚೆನ್ನಾಗಿದೆ. ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ, ಭಯಭೀತರಾಗ್ತಕ್ಕಂಥದ್ದು ಬೇಡ. ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ಪ್ರಾರಂಭದ ಹಂತದಲ್ಲೇ ತಿಳಿಸಿದೆ ಏನಪ್ಪ ಅಂದರೆ ಸ್ವಲ್ಪ ಅಂಕುಡೊಂಕುಗಳಿಂದ ಕೂಡಿರ್ತಕ್ಕಂಥದ್ದು ಇದೆ ಎಂಬತಕ್ಕಂಥದ್ದಾಗಿ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳೆದೆಲೆಯನ್ನು ತೆಗೆದುಕೊಂಡು ಅರಿಶಿಣದ ನೀರಿನಲ್ಲಿ ಸಂಪೂರ್ಣವಾಗಿ ಅದನ್ನು ತೊಳೆದು ನಿಮ್ಮ ಉಂಗುರದ ಬೆರಳಿನಲ್ಲಿ ವಿಳೆದೆಲೆಯಲ್ಲಿ ಓಂ ಮತ್ತು ಶ್ರೀಂ, ಮೊದಲು ಅರಿಶಿಣ ಅಂದರೆ ಅರಿಶಿಣಕ್ಕೆ ಒಂಚೂರು ನೀರಾಕಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನೇ ಸ್ವಲ್ಪ ಗಂಧದ ರೀತಿಯಲ್ಲಿ ತಾವು ತಯಾರು ಮಾಡಿಕೊಂಡು ನಿಮ್ಮ ಉಂಗುರದ ಬೆರಳಲ್ಲಿ ವಿಳೆದೆಲೆಯನ್ನು ನಿಮ್ಮ ಎಡಭಾಗದಲ್ಲಿ ಈ ರೀತಿ ಇಟ್ಕೊಂಡು ಆ ಒಂದು ಗಂಧವನ್ನು, ಅರಿಶಿಣದ ಗಂಧವನ್ನು ಅದ್ಕೊಂಡು ಉಂಗುರದ ಬೆರಳ ಮೇಲೆ ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಆ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರದ ಮೇಲೇ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಇದೆರಡನ್ನೂ ಕೂಡ ಬರೆದು ಅದರ ಮೇಲೆ ಒಂದು ಚೂರು ಅರಿಶಿಣ, ಒಂದು ಚೂರು ಕುಂಕುಮ ಮತ್ತು ಒಂದು ಚೂರು ಅಕ್ಷತೆ, ಇದಿಷ್ಟನ್ನು ಕೂಡ ವಿಳೆದೆಲೆಯ ಮೇಲೆ ಹಾಕಿ ನಿಮ್ಮ ಎಡಗೈಯಲ್ಲಿರ್ತಕ್ಕಂಥ ವಿಳೆದೆಲೆಯನ್ನು ಬಲಗೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅದನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಇವತ್ತಿನ ದಿವಸ ನಾನು ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕೆಂಬತಕ್ಕಂಥ ಕೆಲಸದ ಬಗ್ಗೆ ಯಾರೂ ಕೂಡ ಯಾವುದೇ ರೀತಿ ನೆಗೆಟಿವಿಟಿಯನ್ನು ಸೃಷ್ಟಿ ಮಾಡಬಾರ್ದು, ಯಾವುದೇ ರೀತಿ ಕುಂಠಿತವನ್ನು ಮಾಡಬಾರ್ದು, ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಬಾರ್ದು. ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಲೇಬೇಕಪ್ಪ ಭಗವಂತ ಎಂಬತಕ್ಕಂಥ ಒಂದು ಅಚಲ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ವಿಳೆದೆಲೆಯನ್ನು ಸಂಜೆವರೆಗೂ ಎಲ್ಲೂ ಬಿಸಾಕಕ್ಕೆ ಹೋಗ್ಬೇಡಿ. ಅದನ್ನು ನಿಮ್ಮ ಜೊತೆಲೇ ಇಟ್ಕೊಳ್ಳಿ. ನೀಟಾಗಿ ಪಟ್ಟಣದ ಆಕಾರ ಕಟ್ಬಿಟ್ಟು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡು ಹೋಗಿ ಬನ್ನಿ. ಭೂಮಿ ಸಮಸ್ಯೆ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಈ ಒಂದು ಉದ್ಯೋಗ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಏನಾದರೂ ಆಗಿರಲಿ, ಅದನ್ನೆಂಥ ಕೆಲಸ ಆದರೂ ಕೂಡ ಆಗಿರಲಿ, ಅದನ್ನು ತಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಎಲ್ಲೋ ಒಂದು ಕಡೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸ್ವಲ್ಪ ಜೋಪಾನವಾಗಿರಬೇಕು ಅಂತಲೇ ಹೇಳ್ತೀನಿ. ಅಷ್ಟಾಗಿ ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಆಚೆ ಹೋಗಿ ತಾವು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋಕ್ಕಾಗಲಿಲ್ಲ ಎಂಬತಕ್ಕಂಥ ನೋವಿಗಿಂತ ಕುಟುಂಬದಲ್ಲೇ ಒಂದಿಷ್ಟು ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ವಾಸ್ತುಗೃಹದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ತಾವು ಎಷ್ಟೇ ಸಮಾಧಾನವಾಗಿದ್ರೂ ಕೂಡ ಪರಿಸ್ಥಿತಿ ನಿಮ್ಮನ್ನು ರೌದ್ರತನಕ್ಕೆ ಹೇಳ್ಕೊಂಡು ಹೋಗುತ್ತೆ. ನಿಮ್ಮ ಬಾಯಿಂದ ಆಡ್ತಕ್ಕಂಥ ಮಾತೇ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪಕ್ಕೆ ಈಡಾಗ್ತಕ್ಕಂಥದ್ದಿರುತ್ತೆ. ಏನಪ್ಪ ಗುರುಗಳೇ ಹೀಗಂತ ಇದ್ದೀರಿ, ಇದರ ಅರ್ಥ ಏನು, ಇನ್ನಷ್ಟು ಸ್ಪಷ್ಟೀಕರಿಸಿ ಅಂತ ಹೇಳೋದಾದರೆ ಇವತ್ತಿನ ದಿವಸ ತಾವು ತುಂಬ ಸೈಲೆಂಟ್ ಆಗಿರಬೇಕು. ಮೊದಲೇ ನಿಮ್ಮ ಮನಸ್ಥಿತಿ ಕೆಟ್ಟೋಗಿದೆ, ಹಾಳಾಗಿದೆ, ಸ್ವಲ್ಪ ವಿಚಲಿತರಾಗಿದ್ದೀರಿ ಆ ಒಂದು ಮನಸ್ಸಿನ ನೋವಿಂದ. ಹಾಗಾಗಿ ತಾವು ತುಂಬ ಶಾಂತವಾಗಿರ್ತೀರಿ. ಆದರೆ ಪರಿಸ್ಥಿತಿ ನಿಮ್ಮನ್ನು ಶಾಂತವಾಗಿರಲಿಕ್ಕೆ ಬಿಡೋದಿಲ್ಲ. ಪಕ್ಕದಲ್ಲಿರ್ತಕ್ಕಂಥವ್ರು ಆಡೋ ಮಾತು ಯಾಕೆ ಅಂತಂದರೆ ಒಂದೇನಪ್ಪ ಅಂತಂದರೆ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಸ್ವಲ್ಪ ಈ ಕೋಪ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಇರುತ್ತೆ. ಯಾಕೆಂತಂದರೆ ಅವ್ರ ಮೇಲೆ ತಾವು ವ್ಯಕ್ತಪಡಿಸ್ದಿರ ಬೇರೆಯವ್ರ ಮೇಲೆ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಆಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೀನು ಪ್ರೀತಿ ನಾನು ಪ್ರಾಣಕ್ಕೆ ಮುಪ್ಪು ಅನ್ನೋ ರೀತಿ ಆ ಪ್ರೀತಿ ಜಾಸ್ತಿ ಆಗೋದಾಗ ಈ ಕುಟುಂಬದಲ್ಲಿ ಆಡ್ತಕ್ಕಂಥ ಒಂದಿಷ್ಟು ಮಾತುಗಳಿಂದ ಎಲ್ಲೋ ಒಂದು ಕಡೆ ಮನನೊಂದು ತಾವೇನೋ ಮಾತಾಡ್ಲಿಕ್ಕೆ ಹೋಗ್ಬಿಡ್ತೀರಿ. ಆದರೆ ಆಡಿಸ್ಕೊಂಡವ್ರು ಮನ್ಸಿಗೆ ನೋವು ಮಾಡ್ಕೊಳ್ತಾರೋ ಬಿಡ್ತಾರೋ ಆಡ್ದವ್ರು ತಾವಂತೂ ಪಶ್ಚಾತ್ತಾಪದಲ್ಲಿ ಸುಡ್ತಾ ಇರ್ತೀರ. ಆ ಪಶ್ಚಾತ್ತಾಪದ ಬೆಂಕಿನಲ್ಲಿ ಸುಡ್ತಾ ಇರ್ತೀರಿ. ಇವತ್ತಿನ ಸಹ ನಿಮ್ಮ ಭವಿಷ್ಯತ್ತು ಆಗಿದೆ. ಒಂದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಚೆ ಹೋಗಿ ಆ ಕೆಲಸ ಕಾರ್ಯಸಿದ್ಧಿ ಆಗಿಲ್ವಲ್ಲ ಅಪ್ಪ ಅನ್ನೋದಕ್ಕೆ ನೋವಿಗಿನ್ನ
ವಾಸ್ತುಗ್ರಹದಲ್ಲೇ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ ಇವತ್ತಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಈ ಕ್ಷಣವೇ ಸ್ನಾನ ಆಗಿದ್ದರೆ ಸಂತೋಷ, ಸ್ನಾನ ಆಗಿಲ್ಲದೆ ಇರತಕ್ಕಂಥವ್ರು ಪಟ್ಟಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ವಾಸ್ತುಗೃಹದಲ್ಲಿರತಕ್ಕಂಥ ತುಳಸಿ ಮಾತೆಗೆ ಒಂದು ಧರಣೆ ಹಾಲು, ಒಂದು ಧರಣೆ ಮೊಸರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವಾಸ್ತುಗೃಹದಲ್ಲಿರತಕ್ಕಂಥ ನೆಮ್ಮದಿ ಜಾಸ್ತಿ ಆಗಲಮ್ಮ, ಸಮಸ್ಯೆಗಳು ಜಾಸ್ತಿ ಆಗಿದೆ, ನಿನ್ನ ಅನುಗ್ರಹದಿಂದ ಎಲ್ಲವೂ ಕೂಡ ನಿವಾರಣೆ ಆಗಬೇಕು, ಸುಖ ಶಾಂತಿ ನೆಮ್ಮದಿ ವಾಸ್ತುಗೃಹದಲ್ಲಿ ನೆಲೆಸಲಿ ಎಂಬತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆಲೋಚನೆ, ನಿಮ್ಮ ಅಸ್ತಿತ್ವ, ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಿದ್ರೆ ನಾನು ಆ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ಕ್ಲಾರಿಟಿನಲ್ಲಿ ನೀವು ಇದ್ದೀರಿ. ಆದರೆ ಗುರಿಯನ್ನು ಮುಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ತಾವು ವಿಚಲಿತರಾಗುವಂತೆ. ಏನಪ್ಪ ಅಂತಂದರೆ, ಒಂದು ಈ ಕೆಲಸ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅನ್ನೋದು ನಿಮಗೆ ಅರಿವಿದೆ. ಆದರೆ ಆ ಕೆಲಸನ ಹೇಗೆ ಮಾಡಬೇಕು, ಯಾವ ರೀತಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿ ತಾವೆಲ್ಲರೂ ಕೂಡ ಕೂತ್ಕೊಂಡ್ಬಿಟ್ಟಿದ್ದೀರಿ. ಅದರ ಬಗ್ಗೆ ನಿಮಗೊಂದು ದಾರಿ ಸಿಗ್ತಾ ಇಲ್ಲ. ಆದರೆ ಏನಪ್ಪ ಅಂದರೆ ಯಾವ ರೀತಿ ಆಗೋಗಿದೆ ಅಂತಂದರೆ, ಗುರಿ ಏನೋ ಕಣ್ಣು ಮುಂದೆ ಇದೆ, ಗುರಿಯನ್ನು ತಲುಪೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಕುಂಭರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಆಗಿದೆ. ನೆಟ್ಟಿಗೆ ನಿಂತಿರ್ತಕ್ಕಂಥದ್ದಿತ್ತು ಮಾತನಾಡ್ತಕ್ಕಂಥವನ್ನ ಸರಿ, ಆದರೆ ಎಡಭಾಗದಲ್ಲಿ ಅದರ ಚಲನವನ್ನ ಇತ್ತು. ಇದನ್ನು ನಾವು ಗಮನಿಸಿ ತಿಳಿಸೋದಾದರೆ ಈ ರೀತಿಯಾಗಿರ್ತಕ್ಕಂಥ ಭವಿಷ್ಯತ್ತು ಸೂಚಿಸ್ತಾ ಇದೆ ಮಾತನಾಡ್ತಕ್ಕಂಥವನ್ನ ಸರಿ. ಹಾಗಾಗಿ ಇವತ್ತಿನ ದಿವಸ ಗುರಿ ಏನೋ ಭಗವಂತ ಕೊಟ್ಬಿಟ್ಟಿದ್ದಾನೆ. ಗುರುವಿನ ಮಾರ್ಗದರ್ಶನ ಇಲ್ಲ ಅಂತಂದರೆ ಗುರಿಯನ್ನು ತಲುಪ್ತಕ್ಕಂಥದ್ದು ಅಸಾಧ್ಯ. ಹಾಗಾಗಿ ಭಗವಂತ ತೋರಿಸಿರ್ತಕ್ಕಂಥ ಗುರಿಯನ್ನು ತಲುಪಬೇಕಂದ್ರೆ ಗುರುವಿನ ಮಾರ್ಗದರ್ಶನ ಬೇಕು. ಗುರು ಆ ಒಂದು ಮಾರ್ಗದರ್ಶನವನ್ನು ನಮಗೆ ಬೇಕು ಅಂತಂದರೆ ನಾವು ನಮ್ಮ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಇವತ್ತಿನ ದಿವಸ ತಾವು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳೋದರಲ್ಲಿ ತಪ್ಪೇ ಇಲ್ಲ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನಾನು ಎಂಬತಕ್ಕಂಥ ಒಂದು ಅಹಮ್ಮನ್ನು ತೆಗೆದು ಪಕ್ಕದಲ್ಲಿ ಹಾಕಿ, ನನಗೆಲ್ಲ ಗೊತ್ತು ಎಂಬತಕ್ಕಂಥ ಒಂದು ಆಲೋಚನೆಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ, ಏನೇ ಗೊತ್ತಿದ್ರೂ ಕೂಡ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳಿ. ಮಾರ್ಗ ನಿಮ್ಮ ಮುಂದೆ ಇದೆ, ಅದನ್ನು ಹೇಗೆ ತಲುಪಬಹುದು ಎಂಬತಕ್ಕಂಥ ಒಂದು ಸಹಾಯಹಸ್ತವನ್ನು ಬೇಡೋದ್ರಿಂದ ತಾವು ಚಿಕ್ಕವರಾಗ್ತಕ್ಕಂಥದ್ದಲ್ಲ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಕೆಲಸ ಮಾಡತಕ್ಕಂಥವ್ರ ಜಾಗದಲ್ಲಿ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಅವರನ್ನು ಒಂದು ಸತಿ ಮೇಲಧಿಕಾರಿಗಳನ್ನಾಗಿರ್ಬೋದು ಕೇಳಿ ತಿಳ್ಕೊಳ್ಳಿ, ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾಕೆ ಅಂತಂದರೆ ಗುರುವಿಗೆ ಯಾವುದೇ ರೀತಿ ಜಾತಿ, ಮತ, ವಯಸ್ಸು ಇದು ಯಾವುದೂ ಕೂಡ ಇಲ್ಲ. ಒಬ್ಬ ಸಣ್ಣ ಹುಡುಗ ನಮಗೇನಾದರೂ ಹೇಳ್ತಾ ಇದ್ದಾನೆ ಅಂತಂದರೆ ಆ ಕ್ಷಣ ಆತನಿಂದ ನಾವೇನಾದರೂ ಒಂದು ಬೋಧನೆಯನ್ನು ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ಆತನೇ ಗುರು. ಹಾಗಾಗಿ ಗುರುವಿಗೆ ವಯಸ್ಸಿನ ತಾರತಮ್ಯ ಇಲ್ಲ. ಒಬ್ಬ ಸಣ್ಣವನಾಗಲಿ ದೊಡ್ಡವನಾಗಲಿ ಆತ ನಮ್ಮ ಗುರು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ತಾವು ಮುಂದುವರೆದಿದ್ದೆ. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ, ನಿಮ್ಮ ಗುರಿಯನ್ನು ಮುಟ್ತಕ್ಕಂಥವ್ರು ಇರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿಯ ಚಲನವನ್ನು ಎಡಭಾಗಕ್ಕಿದೆ, ಬಹಳ ನಿಧಾನವಾಗಿದೆ. ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಕೂಡ ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ಒಂದು ನಿಮ್ಮ ಆಲಸ್ಯತನ ಜಾಸ್ತಿ ಇದೆ. ಸೋಂಬೇರ್ತನದಿಂದ ನಿಮ್ಮ ಕೆಲಸವನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ, ಅದಂತೂ ನಿಜ. ಯಾಕೆ ಅಂತಂದರೆ ಈಗಾಗಲೇ ತಮ್ಗೆ ಅರಿವಾಗಿರಬೇಕು, ಬೆಳಗ್ಗೆ ಎದ್ದಾಗಲಿಂದನೇ ಒಂದು ರೀತಿ ಆಲಸ್ಯತನ, ಏನೋ ಒಂದು ರೀತಿ ಸೋಂಬೇರ್ತನ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ, ಪ್ರತಿನಿತ್ಯ ಮಾಡೋ ಕೆಲಸನೇ ಅಲ್ವಾ, ಭಾನುವಾರ ಬಂದಿದೆ, ನೆಮ್ಮದಿಯಾಗಿ ರೆಸ್ಟ್ ಮಾಡೋಣ, ಆರಾಮಾಗಿ ಮನೇಲಿರೋಣ ಅನ್ನೋ ಒಂದು ಮನಸ್ಥಿತಿಯಿಂದ ತಾವೆಲ್ಲರೂ ಕೂಡ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ರೆಸ್ಟಿಗೆ ಬಿಟ್ಟುಕೊಟ್ಬಿಟ್ಟಿದ್ದೀರಿ. ತಾವು ನಿಮಗೇ ಅರಿವಿಲ್ದಿರ ನಿಮ್ಮ ದೇಹದ ಜೊತೆ ನಿಮ್ಮ ಬುದ್ಧಿಶಕ್ತಿನೂ ಕೂಡ ರೆಸ್ಟಿಗೆ ಬಿಟ್ಕೊಟ್ಬಿಟ್ಟಿದ್ದೀರಿ. ಅಂಥ ಕೆಲಸವನ್ನು ಮಾಡಬೇಡಿ. ದೇಹಕ್ಕೆ ರೆಸ್ಟ್ ಕೊಡಿ, ಬುದ್ಧಿಶಕ್ತಿಗೆ ಯಾವತ್ತೂ ರೆಸ್ಟ್ ಕೊಡಬೇಡಿ, ನಿಮ್ಮ ತಲೆಗೆ ಯಾವತ್ತೂ ರೆಸ್ಟ್ ಕೊಡಬೇಡಿ. ರೆಸ್ಟ್ ಕೊಟ್ಟರೆ ತಲೆಗೆ ರೆಸ್ಟ್ ಆಗುತ್ತೆ. ಒಂದು ಸತ್ಯಕ್ಕೆ ರೆಸ್ಟ್ ಆಗಿಬಿಟ್ರೆ ಮತ್ತೆ ಅದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಕಷ್ಟ, ಆ ಆಲೋಚನೆಗಳಿಂದ ಆಚೆ ಬರತಕ್ಕಂಥದ್ದು ಕಷ್ಟ. ನಾವು ಏನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಛಲನ ಇದು ಒಡೆದು ಬಿಸಾಕ್ಬಿಡುತ್ತೆ. ಹಾಗಾಗಿ ಈ ಒಂದು ವಿಚಾರವಾಗಿ ನಾವು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಪ್ಪ ಅಂತಂದರೆ, ಒಂದು ತಾವು ಇವತ್ತಿನ ದಿವಸ ಕೆಲಸ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನೋ ಬಿಡ್ತೀನೋ ಅದು ಬೇರೆ ಪ್ರಶ್ನೆ, ನಿಮ್ಮ ಶ್ರಮ ಇರಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಶ್ರಮ ಇಲ್ಲದಿರೋ ಕೂತ ಜಾಗದಲ್ಲಿ ನಾನು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅಂತಂದರೆ ಅದು ಅಸಾಧ್ಯ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ಶ್ರಮಪಟ್ಟಿದ್ದೇ ಆದರೆ, ಶ್ರಮಿಸಿ ತಾವು ತಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದೇ ಆದರೆ 100ಕ್ಕೆ 100 ಹೇಳ್ತೀನಿ ತಾವು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಆದರೆ ಕೂತ ಜಾಗದಲ್ಲೇ ಎಲ್ಲ ಆಗಬೇಕು ಅಂತಂದರೆ ಸ್ವಲ್ಪ ಕಷ್ಟ. ತಾವು ಎದ್ದು ಓಡಾಡಬೇಕು, ಆ ಕೆಲಸದ ಬಗ್ಗೆ ಗಮನ ವಹಿಸಬೇಕು. ಈ ರೀತಿ ತಾವು ಮುಂದುವರೆದಿದ್ದೆ ಆದರೆ ಇವತ್ತು ನಾನು ಹೇಳ್ತೀನಿ 100ಕ್ಕೆ 100 ಮಾತನಾಡ್ತಕ್ಕಂಥ ಮನಸ್ಸರಿ ನೀಡದೇ ಇರತಕ್ಕಂಥ ಒಂದು ಮಾರ್ಗದರ್ಶನದ ಆಧಾರದ ಮೇಲೆ ಹೇಳ್ತೀನಿ, ನಿಸ್ಸಂದೇಹವಾಗಿ ತಾವು ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ, ಆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಶನಿ ಪರಮಾತ್ಮನ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರ ಮೇಲೂ ಕೂಡ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಮಲ್ಪಾದಿ ಕಟಿಗುಡ್ಡ ಕತ್ತೆ ರಾಜ ಕಲ್ಗು ಜತ್ತೊಂಡೆ ಮನೆದೇವರ ಮನಸ್ಸನ್ನು ಮೆಚ್ಚವಂಡೆ ಧರ್ಮದ ಚಾವಡಿ ಗುಡಿಯೇ ಕಟ್ಟೆ ನಿರ್ಮಾರ್ತೀವಿ ಬೀಚಿನ ಕೊಡೆ ಕಟ್ಟೆ ನಿರ್ಮಾರ್ತೀವಿ करासनगर्भिदां नलसिकां सौं क्लीं कलां बिभ्रतीं सवर्णां प्रदारणीं च प्रसदां दूतां तनेत्रोज्ज्वलां वन्दे पुस्तकपासमङ्कुशधरां सृग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारणीं भगवतीं ಶ್ರೀ ಮಂತ್ರದೇವತೆ ದೇವತಾಭ್ಯೋ ನಮಃ. ತಾವೀಗ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಮಂತ್ರದೇವತೆ ಎಂಬತಕ್ಕಂಥದ್ದು ತುಳುನಾಡ ಸಂಪ್ರದಾಯದಂತೆ ತುಳುನಾಡಲ್ಲಿ ಇರ್ತಕ್ಕಂತಹ ಸಂಪ್ರದಾಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಗದೇವತೆ ನಾಗಾರಾಧನೆ ಜೊತೆಗೆ ನಾಗಬ್ರಹ್ಮನ ಆರಾಧನೆ ಮಾಡತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಅಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಂತ್ರದೇವತೆಯನ್ನು ವಿಶೇಷವಾದಂಥ ರೀತಿಯ ಆರಾಧನೆ ಮಾಡಿ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಜೊತೆಗೆ ದೇವಿಯ ಉಪಾಸನೆ ಜೊತೆಗೆ ಅಮ್ಮನವರಿಗೆ ಸಲ್ಲಿಸ್ತಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವಸ್ತ್ರ ಆಭರಣಗಳು ಇದೆಲ್ಲವೂ ಒಂದು ಕುಟುಂಬದಲ್ಲಿ ಅವರು ಮಾಡಿರ್ತಕ್ಕಂಥ ಸಂಕಲ್ಪವೇ ಸರಿ. ಆದರೂ ಕುಟುಂಬದ ಸಂಕಲ್ಪವೂ ಆದರೂ ಕುಟುಂಬದಲ್ಲಿರ್ತಕ್ಕಂಥ ಸಂಕಲ್ಪ ಸರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಬೇಕು, ಸರ್ವರಿಗೂ ಅನುಕೂಲ ಆಗಬೇಕು, ಸರ್ವರಿಗೂ ಸಹಿತ ಇದು ಸೇರಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇಲ್ಲಿರ್ತಕ್ಕಂತಹ ಕರ್ತೃಗಳು ಇವತ್ತಿನ ಸೇವಾಕರ್ತರು ನಮ್ಮನ್ನು ಸಹಿತ ಇಲ್ಲಿಗೆ ಬರಮಾಡಿದ್ದಾರೆ. ಹಾಗೆ ನನ್ನ ಆತ್ಮೀಯರಾದಂಥ ಘಾಟಿ ಕ್ಷೇತ್ರದ ಗುರುರಾಜ್ ಶರ್ಮಾರವರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನ ನನ್ನ ಪರಿವಾರದೊಂದಿಗೆ ಇಲ್ಲಿಗೆ ಬಂದು ಮಂತ್ರದೇವತೆಯ ಉಪಾಸನೆಯನ್ನು ಮಾಡಿ ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಕೋಲ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿ ನಾವು ಹೊಂದಿದ್ದೇವೆ. ರಾಜ್ಯದ ಸುಭಿಕ್ಷತೆಗಾಗಿ ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ಜೊತೆಗೆ ಎಲ್ಲರೂ ಸಹಿತ ಸುಖ ಸಂತೋಷದಿಂದಿರಬೇಕು. ರಾಜ್ಯದಲ್ಲಿ ರೈತರು ಸದಾಕಾಲ ನೆಮ್ಮದಿಯುತವಾಗಿರಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರೂ ಚೆನ್ನಾಗಿರಬೇಕು. ಅತ್ತ ಯೋಧರು ಇತ್ತ ರೈತರು ಇವರಿಬ್ಬರು ಚೆನ್ನಾಗಿದ್ದರೆ ಸಮಾಜ ಮತ್ತು ದೇಶ ಸುಭಿಕ್ಷವಾಗಿರುತ್ತೆ. ಅಂತಹ ನಿಟ್ಟಿನಲ್ಲಿ ಮಂತ್ರದೇವತೆಯಲ್ಲಿ ಒಂದು ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ಶೀಘ್ರದಲ್ಲಿ ರಾಜ್ಯದಲ್ಲಿ ವರ್ಣನ ಕೃಪೆ ಆಗಬೇಕು, ರಾಜ್ಯ ಸುಭಿಕ್ಷವಾಗಬೇಕು. ಹಾಗೆ ಸಮುದ್ರವನ್ನು ನಂಬಿ ಬದುಕ್ತಿರ್ತಕ್ಕಂತಹ ಎಲ್ಲ ಕುಟುಂಬಕ್ಕೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡಿದೆ. ನಾಗಾರಾಧನೆ ಜೊತೆಗೆ ಮಂತ್ರದೇವತೆಯಲ್ಲಿ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಚತುಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಮನಭಗಾಮಿನೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಮಂತ್ರದೇವತಾಭ್ಯೋ ನಮಃ. ಮಂತ್ರಶಕ್ತೇ ನಮಃ. ಯಂತ್ರೋದ್ಧಾರಣೀ ನಮಃ. ಚಕ್ರವಾಸಿನೀ ನಮಃ. ಚಕ್ರಸಿಂಹಾಸನೇಶ್ವರೀ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂ ಭಗವತೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ.
ನಮ್ಮ ವಿಶೇಷವಾಗಿ ನಮ್ಮ ಸನಾತನ ಧರ್ಮ ಅದು ಆಚಾರ ರೂಪವಾದದ್ದು. ಯಾವತ್ತೂ ಸಹ ಹೇಳಿದ ಹಾಗೆ ಮಾಡತಕ್ಕಂತಹ ವಿಶೇಷವಾದಂತಹ ಮಹಾತ್ಮರ ಚರಿತ್ರೆಗೆ ಧರ್ಮ ಅಂತಿರೋದು. ಆ ಧರ್ಮ ಎನ್ನುವಂಥದ್ದು ಯಾವತ್ತೂ ಸತ್ಯವನ್ನೇ ಬೋಧಿಸ್ತದೆ. ಆದ್ದರಿಂದ ನಮ್ಮನ್ನೆಲ್ಲ ರಕ್ಷಿಸ್ತದೆ ಅಂತ ನಾವು ತಿಳ್ಕೊಂಡದ್ದು. ಅಂತಹ ಧರ್ಮಕ್ಕೆ ಧರ್ಮಸ್ಯ ಪ್ರಭುರಚ್ಯುತಃ ಅಂತ ಒಂದು ಮಾತು ಇದೆ. ಧರ್ಮಕ್ಕೆ ಆ ಭಗವಂತನೇ ಪ್ರಧಾನವಾದಂತಹ ಪ್ರಭುವಾಗಿದ್ದುಕೊಂಡು ಲೋಕದಲ್ಲಿ ಹಾನಿ ಹೆಚ್ಚಾಗುವಾಗ, ಅಧರ್ಮವೇ ತಾಂಡವಾಡುವಾಗ ಭೂಮಿ ತನ್ನ ಯೌವನವನ್ನು ಕಳೆದುಕೊಳ್ತದಂತೆ. ಆ ಸಂದರ್ಭದಲ್ಲಿ ಭಗವಂತ ಅವತಾರ ಎತ್ತುತ್ತಾನೆ ಅಂತ. ಅದು ಯುಗಕ್ಕೊಮ್ಮೆ ಅಥವಾ 2 ಯುಗಕ್ಕೊಮ್ಮೆ ಆಗಿರ್ತದೆ. ಕಲಿಯುಗದಲ್ಲಿ ಅಂತ್ಯದಲ್ಲಿ ಮಾತ್ರ ಭಗವಂತನ ಅವತಾರ, ಮಧ್ಯದಲ್ಲಿ ಆಗುವುದಿಲ್ಲ ಅಂತ ತಿಳಿದವರು. ನಾತಕ್ಕಲವು ತ್ರಿಯುಗಹೂತಿ ಅಂತ 3 ಯುಗದಲ್ಲಿ ಮಾತ್ರ ಅವತಾರ ಇರುವವ ಅಂತ. ಹಾಗಾದರೆ ಈ ಧರ್ಮವನ್ನು ರಕ್ಷಿಸುವವರು ಯಾರು ಅಂತ ಕೇಳಿದರೆ, ಅವನಿಗೆ ಅಧೀನವಾಗಿರತಕ್ಕಂಥ ಒಂದಷ್ಟು ದೇವತೆಗಳು ಪರೋಕ್ಷವಾಗಿ ದೇವರು ಮಾಡ್ತಾರೆ. ಪರೋಕ್ಷವಲ್ಲದೆ ಪ್ರತ್ಯಕ್ಷವಾಗಿ ವಿಶೇಷವಾಗಿ ಅನುಗ್ರಹ ಮಾಡಲಿಕ್ಕೆ ನಮ್ಮ ಕರಾವಳಿ ತೀರದಲ್ಲಿ ದೈವಗಳು ಅಥವಾ ಭೂತಗಳು ಅಂತ ಕರೀತಕ್ಕಂತಹ ಒಂದಷ್ಟು ದೇವತೆಗಳಿವೆ. ಲೆಕ್ಕ ಹಾಕಿದರೆ 1500ಕ್ಕಿಂತ ಮೇಲೆ ಹೋಗ್ಬೋದು. ಹಾಗೆ ಬಹಳಷ್ಟು ದೇವತೆಗಳು ತನ್ನದೇ ಆದಂತಹ ವೈಶಿಷ್ಟ್ಯವನ್ನು ಹೊಂದಿಕೊಂಡಿದೆ. ಒಂದೊಂದು ದೇವತೆಗಳು, ಒಂದೊಂದು ದೈವ, ಒಂದೊಂದು ರೀತಿಯಾದಂತಹ ತನ್ನ ವೈಶಿಷ್ಟ್ಯದ ಮೂಲಕವಾಗಿ ಧರ್ಮವನ್ನು ರಕ್ಷಿಸತಕ್ಕಂತಹ ಹೊಣೆಯನ್ನು ಹೊತ್ತು ಈ ಕಲಿಯುಗದಲ್ಲಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ, ಉಳಿಸ್ತಾ ಇದೆ. ಅದರಲ್ಲಿ ಈಗ ವಿಶೇಷವಾಗಿ ಈ ಜಾಗದಲ್ಲಿ ದೇವತೆಯ ಆರಾಧನೆಯನ್ನು ಮಾಡತಕ್ಕಂತಹ ಕುಟುಂಬ, ಅವರು ಮಂತ್ರದೇವತೆಯ ವಿಶೇಷವಾದ ಆರಾಧನಾ ರೂಪವಾದಂತಹ ಕೋಲವನ್ನು, ನಮ್ಮಲ್ಲಿ ಅದಕ್ಕೆ ಶಬ್ದ ಕೋಲ ಅಂತ, ಆ ಕೋಲವನ್ನು ನಾವು ಆರಾಧನೆ ಮಾಡ್ತೇವೆ. ಕೋಲ ಹೇಳಿದರೆ ಕೋಲೋ ಹರಿ ಸಕಲ ವಾಂಛಿತ ಸಿದ್ಧಯೇ ಜಹಾನ್. ಕೋಲ ಹೇಳಿದರೆ ಆರಂಭ ಆದದ್ದು ಅವನಿಂದ. ಅದನ್ನು ನಾವು ಅದರಲ್ಲಿ ನಮ್ಮ ಕರಾವಳಿಯಲ್ಲಿ ಇರುವಾಗ ನಾವು ಪಂಜುರ್ಲಿ ಅಂತ ನಾವು ಅದನ್ನು ಕರೀತೇವೆ ಆ ರೂಢಿಯಲ್ಲಿ. ಅಲ್ಲಿಂದ ಆರಂಭವಾದದಿಂದ ಅದಕ್ಕೆಲ್ಲ ಕೋಲ ಅಂತಲೇ ಹೆಸರು ಬಂತು. ಅಂತಹ ಕೋಲದ ಮೂಲಕವಾಗಿ ಮಂತ್ರದೇವತೆಯನ್ನು ತೃಪ್ತಿ ಮಾಡತಕ್ಕಂತಹ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಧರ್ಮದೇವತೆ ಸದಾ ನಿಲ್ಲಿ, ಆ ಮೂಲಕವಾಗಿ ಈ ಮನೆಯಲ್ಲಿ ನಿರಂತರವಾಗಿ ಧರ್ಮದ ಆಚರಣೆ ಆಗಲಿ, ಹತ್ತಿರದ ಮನೆಗಳಿಗೆಲ್ಲ ಇದೊಂದು ಮಾದರಿಯ ಮನೆಯಾಗಿ ಉಳಿಯಲಿ, ಆ ಮೂಲಕವಾಗಿ ಶ್ರೇಷ್ಠತೆಯನ್ನು ಗರಿಷ್ಠತೆಯನ್ನು ಕಾಣಲಿ ಅಂತ
ಆ ಮಂತ್ರದೇವತೆಯಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲಿನ ದುರ್ಗಾ ಪರಮೇಶ್ವರಿಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇನೆ.
ಆರಾಧನೆ ಮಾಡ್ತಕ್ಕಂಥ ದೇವಿನ ಕಟ್ಟಾಕ್ಷರ ಆಯಾ ಪ್ರಕಾರ ಮಂತ್ರ ದೇವತೆ